ಸರ್, ಈಗ ಟಿಕೆಟ್ ಹಾವೇರಿಯಿಂದ ನಿಮಗೆ ಘೋಷಣೆ ಆಗಿದೆ. ನಿರೀಕ್ಷಿತವೋ? ಹೈಕಮಾಂಡ್ ನಾಯಕ ಮಾತಾಡಿದ್ರು, ಹೆಂಗೆ ಸರ್ ಈ ರಿಯಾಕ್ಷನ್? ನಾನು ಮೊದಲಿಂದನೂ ಕೂಡ ನಾನೇನು ಆಕಾಂಕ್ಷೆ ಆಗಿರಲಿಲ್ಲ ಅಥವಾ ಪ್ರಯತ್ನ ಕೂಡ ಮಾಡಿಲ್ಲ. ಆದರೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿ ಇಲ್ಲಿ ಕೋರ್ ಕಮಿಟಿಯವರು ಅಲ್ಲಿ ರಾಷ್ಟ್ರೀಯ ನಾಯಕರ ಮುಂದೆ ತೊಗೊಂಡೋದಾಗ ಅಲ್ಲಿ ಭಾಳ ಏನು ಚರ್ಚೆ ಆಗಲಿಲ್ಲ. ಒಂದು 5-10 ನಿಮಿಷ ಚರ್ಚೆಯಲ್ಲಿ ಅಮಿತ್ ಶಾಜಿಯವರು ಬೊಮ್ಮಾಯಿಯವರು ಸ್ಪರ್ಧೆ ಮಾಡಬೇಕನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸಿದರು. ಅದು ಅದಷ್ಟು ಬಿಟ್ಟರೆ ಮತ್ತೆ ಮುಂದೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಕೂಡ ಚರ್ಚೆ ಆಗಿತ್ತು. ಅದರ ಅಂತಿಮಗೊಂಡಿರಲಿಲ್ಲ. ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅಂತಿಮಗೊಂಡಿರಲಿಲ್ಲ. ಆದರೆ ಪಾರ್ಲಿಮೆಂಟ್ರಿ ಬೋರ್ಡ್ ನಂತರ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ಮತ್ತು ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡಿ ಈಗ ಅಂತಿಮ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ, ಗದಗ ಜಿಲ್ಲೆಯ ಜನತೆ ಭಾಳಷ್ಟು ಅನಕ್ಷರವು ಕೂಡ ಹಾವೇರಿ ಜಿಲ್ಲೆಯಲ್ಲೇ ಸೇರ್ತದೆ. ನಾನು ಈ ಕ್ಷೇತ್ರನಲ್ಲ, ನಾನು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಹಾವೇರಿ, ಗದಗ ಮತ್ತು ಧಾರವಾಡ 3 ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೆ ಸ್ಥಳೀಯ ಸಂಸ್ಥೆಗಳಾಗಿ. ಹೀಗಾಗಿ ವ್ಯಾಪಕವಾಗಿರುವಂಥ ಒಂದು ಸಂಬಂಧ, ವ್ಯಾಪಕವಾಗಿರುವಂಥ ಒಂದು ಅತ್ಯಂತ ಆತ್ಮೀಯ ಸ್ನೇಹಿತರು, ಪಕ್ಷದ ಹಿರಿಯರು, ಕಾರ್ಯಕರ್ತರ ಸುದೀರ್ಘವಾದಂಥ ಸಂಬಂಧಗಳಿಲ್ಲಿದೆ. ಹೀಗಾಗಿ ಬಹುತೇಕವಾಗಿ ಎಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ನನಗೆ ವಿಶ್ವಾಸ ಇದೆ, ಕಳೆದ 3 ಬಾರಿ ಹಾವೇರಿ ಗದಗ ಕ್ಷೇತ್ರದವರು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಯ ನಮ್ಮ ಅಭ್ಯರ್ಥಿಯಾದಂಥ ಶಿವಕುಮಾರ್ ಉದಾಸಿ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಆರಿಸ್ಕೊಂಡು ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಈ ದೇಶವನ್ನು ಇನ್ನಷ್ಟು ಸುರಕ್ಷಿತವಾಗಿರುವಂಥ, ಸಮೃದ್ಧ ಆಗಿರುವಂಥ, ಸದೃಢವಾಗಿರುವಂಥ ಬಲಿಷ್ಠ ರಾಷ್ಟ್ರವನ್ನು ಮಾಡಬೇಕನ್ನುವಂಥ ಏನು ಇಡೀ ದೇಶ ತುಂಬ ಒಂದು ಬಯಕೆ ಇದೆ, ಅದು ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿರೋದನ್ನು ನಾನು ನೋಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಅತಿ ಹೆಚ್ಚು ಮತಗಳನ್ನು ಈ ಬಾರಿ BJPಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮುಖಾಂತರ ಮತ್ತೊಮ್ಮೆ ದೇಶದ ಒಂದು ಅಮೃತ ಕಾಲ ಅಂತ ಏನೋ ಪ್ರಧಾನಮಂತ್ರಿ ಕರೆದಿದ್ದಾರೆ, ಅದಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಹಾವೇರಿ ಮತ್ತು ಗದಗ ಜಿಲ್ಲೆಯ ಜನತೆ ಕೊಡ್ತಾರೆ ಅನ್ನೋಂಥ ಸಂಪೂರ್ಣವಾದ ವಿಶ್ವಾಸ ಇದೆ. ನಾನು ಕೂಡ ಆ ಮಹಾಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಪ್ರತಿಯೊಂದು ಮತವೂ ಕೂಡ ಒಂದು ಆಶೀರ್ವಾದ. ನಿಮ್ಮ ಆಶೀರ್ವಾದದ ಬಲದಿಂದ ಇಡೀ ರಾಷ್ಟ್ರ, ರಾಜ್ಯ ಮತ್ತು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮತ್ತು ಪ್ರತಿಯೊಬ್ಬರ ಕ್ಷೇಮಾಭಿವೃದ್ಧಿ, ಇದನ್ನು ನಾನು ಚಾಚು ತಪ್ಪದೆ ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾನು ಕೊಡೋಕ್ಕೆ ಇಚ್ಛೆಪಡ್ತೇನೆ. ಭಾಳಷ್ಟು ವಿಚಾರಗಳಿದ್ದಾವೆ, ಬರುವಂಥ ದಿನಗಳಲ್ಲಿ ಆ ಎಲ್ಲ ವಿಚಾರಗಳನ್ನು ನಾನು ಮಾಧ್ಯಮದ ಮುಖಾಂತರ ಜನತೆಗೆ ಹಂಚ್ಕೊಳ್ತೀನಿ. ಅಲ್ಲೊಂದಷ್ಟು ಫೈಟ್ ಇತ್ತು ಸರ್. ಈಶ್ವರಪ್ಪನವರು ಕೂಡ ಅವ್ರ ಮಗನ ಕೇಳ್ತಾ ಇದ್ರು, PC ಪಾಟೀಲ್ ಅವರು ಕೂಡ ಕೇಳ್ತಾ ಇದ್ರು. ಯಾವುದೇ ತಾವು ಕೂಡ ಆಕಾಂಕ್ಷಿ ಆಗಿರಲಿಲ್ಲ, ಆದರೂ ಕೂಡ ನಿಮ್ಮನ್ನು ಆರಿಸಿದ್ದಾರೆ. ಇದರಿಂದ ಈಶ್ವರಪ್ಪನವ್ರಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ. ಇಲ್ಲ, ಈಶ್ವರಪ್ಪ ಅವರು ಸುಮಾರು 6 ತಿಂಗಳಿಂದ ಆ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ. ನನ್ನ ಹತ್ರ ಬಂದಿದ್ದರು, ಅವರ ಮಗನಿಗಾಗಿ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರ ಹಿರಿಯರು, ಪಕ್ಷವನ್ನು ಕಟ್ಟಿದವರು. ನಾನು ಮೊನ್ನೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಕೂಡ ನಾನು ಹೇಳಿದ್ದೆ, ನನ್ನನ್ನು ನೀವು ಕನ್ಸಿಡರ್ ಮಾಡಿದೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕಾಂತರಾಜ ಕೊಟ್ಟರೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇರ್ತದೆ, ಆರಿಸ್ಕೊಂಡು ಬರ್ತೀವಿ ಅಂತ ಹೇಳಿ
ನಾನು ಪಾರ್ಲಿಮೆಂಟರಿ ಬೋರ್ಡಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವ ಅಮಿತ್ ಶಾ ಅವರು, ನಡ್ಡಾಜಿಯವರು, ಯಡಿಯೂರಪ್ಪನವರು ಎಲ್ಲರೂ ಸಮಕ್ಷಮವೇ ಈ ಮಾತನ್ನು ನಾನು ಹೇಳಿದ್ದೆ. ಪಕ್ಷ ಒಂದು ನಿರ್ಣಯನ ಮಾಡಿದೆ. ಪಕ್ಷಕ್ಕೆ ಯಾರ್ಯಾರು ಜಯ ಸಾಧಿಸ್ತಾರೆ ಅನ್ನುವಂಥದ್ದು ಹಲವಾರು ವಿಚಾರಗಳು, ರಿಪೋರ್ಟ್ಗಳು ಇಟ್ಕೊಂಡು ಅವ್ರು ನಿರ್ಣಯ ಮಾಡಿದ್ದಾರೆ. ಈಶ್ವರಪ್ಪ ಅವರು ಹಿರಿಯರಿದ್ದಾರೆ. ಅವರು ಕಳೆದ ಬಾರಿ ವಿಧಾನಸಭೆಯಲ್ಲಿ ಕೂಡ ಅವರು ತ್ಯಾಗ ಮಾಡಿರೋದು ಕೂಡ ನಮ್ಗೆ ಗೊತ್ತಿದೆ. ಖಂಡಿತ ಪಕ್ಷ ಅವರಿಗೆ ಬರುವಂಥ ದಿನಗಳಲ್ಲಿ ಅವರ ಗೌರವತಕ್ಕಾಗಿ ಅವಕಾಶಗಳನ್ನು, ಸ್ಥಾನಮಾನಗಳನ್ನು ಕೊಡುವ ಚಿಂತನೆಯನ್ನು ಮಾಡ್ತಾರೆ. ನಾನು ಅಮಿತ್ ಶಾ ಅವರ ಜೊತೆಗೆ ಮಾತನಾಡುವಾಗ ಈ ವಿಚಾರವೂ ಕೂಡ ಅವರು ನನಗೆ ಸಂಕೇತವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಎಲ್ಲ ಹಿರಿಯರ ಜೊತೆಗೆ ಮಾತನಾಡ್ತೇನೆ. ರೆಬಲ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್. ರೆಬಲ್ ಆಗ್ಬೋದು ಆ ಥರದ್ದು ಅವರು ಸಂಘದಿಂದ, ಸಂಘಟನೆಯಿಂದ ಬಂದಿದ್ದಾರೆ. ನೋವಿನಲ್ಲಿ ಮಾತಾಡಿರ್ಬೋದು. ಕೊನೆಗೆ ಹಿರಿಯರು ಎಲ್ಲರೂ ಮಾತಾಡಿದರೆ ಸರಿ ಹೋಗುತ್ತೆ ಅಂತ ವಿಶ್ವಾಸ. ಈಶ್ವರಪ್ಪರ ಬೇಸರ ಹಾವೇರಿಯಲ್ಲಿ ಕುರುಬ ಸಮುದಾಯ ಮತಗಳು ಒಳಯಿಟ್ಟು ಆಗುವಂಥ ಸಾಧ್ಯತೆಗಳಿವೆ. ಈಶ್ವರಪ್ಪ ಅವರು ಗೊತ್ತಿದೆ ಅವರಿಗೆ, ನಾನೇನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದೇ ಹೇಳಿದ್ದಾರೆ. ನಾನು ಪಾರ್ಲಿಮೆಂಟ್ ಬೋರ್ಡಲ್ಲಿ ಕೂಡ ಅವ್ರ ಹೆಸರು ಇದೆ. ಹೀಗಾಗಿ ನನ್ನ ಬಗ್ಗೆ ಅವ್ರಿಗೇನು ಬೇಸರ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಕುರುಬ ಸಮುದಾಯದ ಜೊತೆಗೆ ನನ್ನ ಅನ್ಯೋನ್ಯವಾದ ಸಂಬಂಧ ಇದೆ. ಭಾಳ ವರ್ಷದ ಸಂಬಂಧ, 30 ವರ್ಷದ ಸಂಬಂಧ ಇದೆ. ಎಲ್ಲವೂ ಸರಿ ಹೋಗುತ್ತೆ. ನಿವೃತ್ತಿ ಘೋಷಣೆ ಮಾಡಿದವ್ರನ್ನ ಹೊರತುಪಡಿಸಿ ಮಾಜಿ ಮುಖ್ಯಮಂತ್ರಿ, ಮಾಜಿ ರಾಜ್ಯಾಧ್ಯಕ್ಷರು ಸೇರಿದಂತೆ 6 ಜನ ಸಂಸದರಿಗೆ, ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿದೆ. ಹೊಸ ಮುಖದ ಪ್ರಯೋಗ ಯಾಕೆ ಮಾಡಿದ್ರು? ಅಲ್ಲ, ಈಗ ನೋಡಿ, ಈಗ ಸುಮಾರು 7 ಜನಕ್ಕೆ ಈ ಲಿಸ್ಟಲ್ಲಿ ಟಿಕೆಟ್ ಏನು ಕೊಟ್ಟಿಲ್ಲ. ಅದರಲ್ಲಿ 4 ಜನ ಸ್ವಯಂ ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಕಾರಣಕ್ಕಾಗಿ, ಅಲ್ಲಿಯ ಸ್ಥಳೀಯ ಅಭಿಪ್ರಾಯಗಳ ಕಾರಣಕ್ಕಾಗಿ ಒಂದು. ಎರಡನೇದಾಗಿ ರಾಜಕಾರಣದಲ್ಲಿ ಅನುಭವ ಜೊತೆಗೆ ಹೊಸ ಒಂದು ಯುವಕರಿಗೆ ಅವಕಾಶ ಕೊಡಬೇಕನ್ನುವಂಥ ಕಾರಣದಿಂದ ಹಲವಾರು ಬದಲಾವಣೆಗಳನ್ನು ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತಿದೆ. ಬೇರೆ ಯಾವ ಪಕ್ಷದಲ್ಲಿ ಇದು ಸಾಧ್ಯ ಇಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ ಇದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಕೆಲವು ಬದಲಾವಣೆಗಳಾಗಿದೆ. ಹಳೆ ಬೇರು, ಹೊಸ ಚಿಗುರು ಎರಡೂ ಕೂಡ ಇದೆ. ಎರಡು ಸರ್, ಮೈಸೂರು ಒಂದು, ಬೆಂಗಳೂರು ಉತ್ತರ ಒಂದು. ಬೆಂಗಳೂರು ಉತ್ತರದಲ್ಲಿ ಸಿದ್ದರಾಮಯ್ಯ ನಿಂತ್ಕೊಳ್ತೀನಿ, ನನ್ನನ್ನು ಬಲವಂತ ಮಾಡಿದ್ರು, ಈಗ ಟಿಕೆಟ್ ಕೊಡಲಿಲ್ಲ ನನಗೆ ಬೇಸರ ಆಗುತ್ತೆ ಅಂತ ಹೇಳಿ. ಏನು ಸೇರಿದಂಗೆ ಬಿಜೆಪಿ ಬೇಜಾರಾಗಿದೆ ಅಂತ ಎಲ್ಲೂ ಹೇಳಿಲ್ಲ. ಅವರು ನಿವೃತ್ತಿ ಆಗ್ತೇವೆ ಅಂತ ಹೇಳಿದರು. ಆದರೆ ಅವರ ಸೇವೆಯನ್ನು ನೋಡಿ ಇಡೀ ಅವರ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ. ಇವತ್ತಿಗೂ ಇದೆ, ಅವತ್ತೂ ಇದೆ. ಅಲ್ಲಿಯ ಶಾಸಕರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಕಾರ್ಯಕರ್ತರೆಲ್ಲರೂ ಒಮ್ಮನಸ್ಸಿನಿಂದ ಅವರಿದ್ದರೆ ಭಾಳಷ್ಟು ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ನಾವೇ ಸ್ವತ್ತು ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಅವರು ನಮ್ಮ ಮಾತುಗಳಾದಮೇಲೆ ಎಲ್ಲ ಪದಾಧಿಕಾರಿಗಳ ಸಭೆ ನಡೆಸಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದರ ಮೇಲೆ ನಾನು ಒಪ್ಕೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು. ಈಗ ನನಗನ್ನಿಸ್ತಾ ಇದೆ, ಸದಾನಂದಗೌಡರಾಗಲಿ, ಈಶ್ವರಪ್ಪ ಆಗಲಿ, ವಿಶೇಷವಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಅವ್ರಿಗೆ ಬೇರೆ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಚಿಂತನೆ ಪಕ್ಷದ್ದಿದೆ. ಈಗಲೇ ಗೊತ್ತಾಗಲ್ಲ, ನನಗೆ ಬರುವಂಥ ದಿನಗಳಲ್ಲಿ ಗೊತ್ತಾಗ್ತದೆ. ಮತ್ತು ಪ್ರಧಾನಮಂತ್ರಿಗಳು ಕೂಡ ಭಾಳ ಒಳ್ಳೆಯ ಅಭಿಪ್ರಾಯವನ್ನು ಸದಾನಂದಗೌಡರ ಬಗ್ಗೆ ಹೇಳಿದರು. ಅವರು ಹಿರಿಯರು, ನಮ್ಮ ಜೊತೆಗೆಲ್ಲ ಕೆಲಸ ಮಾಡಿದ್ರು ಮೊದಲಿಂದ. ಅವರಿಗೆ ಭಾಳಷ್ಟು ಗೌರವ ಇದೆ. ಏನೇ ಮಾಡೋದಿದ್ರೂ ಕೂಡ ಅವ್ರ ಹತ್ರ ಮಾತಾಡಿ ಆಮೇಲೆ ನಿರ್ಣಯ ಮಾಡಬೇಕನ್ನುವಂಥ ಅಭಿಪ್ರಾಯ. ಈ ಥರ ಸದಾಭಿಪ್ರಾಯ ಸದಾನಂದಗೌಡರ ಬಗ್ಗೆ, ಈಶ್ವರಪ್ಪ ಅವ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಖಂಡಿತ ಹೊಸ ರೋಲ್ ಸಿಗ್ತದೆ. ನಿಮ್ಮ ಸ್ಪರ್ಧೆಯಿಂದ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಎಷ್ಟು ಪಾಸಿಟಿವ್ ಆಗುತ್ತೆ? ಯಾಕಂದ್ರೆ ಈಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಹುಬ್ಳಿ ಬೇಕು ಅನ್ನೋಂಥ ಒಂದು, ಧಾರವಾಡ ಬೇಕು ಅನ್ನೋಂಥದ್ದು ಪಟ್ಟಿಡ್ತಿದ್ರು. ಮತ್ತೆ ಜೋಶಿ ಅವರಿಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಒಳ ಹೊಡೆತ ಕೊಡುತ್ತೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆ ಕೂಡ ಇದೇ ರೀತಿಯಾದಂಥ ಹೊಡೆತ ಇಲ್ಲ. ಈ ಲೋಕಸಭಾ ಚುನಾವಣೆಗೂ ವಿಧಾನಸಭೆ ಭಾಳ ವ್ಯತ್ಯಾಸ ಇದೆ. ಈಗ ಜಗದೀಶ್ ಶೆಟ್ಟರ್ ನಮ್ಮ ಪಕ್ಷದಲ್ಲಿ ಇದ್ದಾರೆ, ಅವರು ನಮ್ಮ ಪಕ್ಷದ ನಾಯಕರು. ಹೀಗಾಗಿ ಆ ಥರದ ಯಾವುದೇ ರೀತಿಯ ವ್ಯತ್ಯಾಸಗಳಾಗೋದಿಲ್ಲ. ಎಲ್ಲರೂ ಒಕ್ಕಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.